ಪುರಾಣ ಪ್ರಸಿದ್ಧ ಪರಶಿವನಿಂದಲೇ ಸಂಸ್ಥಾಪಿಸಲ್ಪಟ್ಟ ನಾಥ ಪರಂಪರೆಯ ದಿವ್ಯ ಕ್ಷೇತ್ರ ಆದಿಚುಂಚನಗಿರಿಯ ಬಗ್ಗೆ ನಾವಿಂದು ತಿಳಿದುಕೊಳ್ಳೋಣ. ಶ್ರೀ ಆದಿಚುಂಚನಗಿರಿ ಕ್ಷೇತ್ರವು ಬೆಂಗಳೂರಿನಿಂದ 110 ಕಿಲೋಮೀಟರ್ಗಳ ದೂರವನ್ನ ಕ್ರಮಿಸಿದರೆ ಈ ಒಂದು ಆದಿಚುಂಚನಗಿರಿ ಸುಕ್ಷೇತ್ರ ನಮಗೆ ಸಿಗುತ್ತದೆ. ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಸಾಗಿ ಬೆಳ್ಳೂರು ಕ್ರಾಸ್ಗೆ ತಲುಪಿದರೆ ಅಲ್ಲಿಂದ ಸುಮಾರು 8 ಕಿಲೋಮೀಟರ್ ಅಂತರದಲ್ಲಿ ಆದಿಚುಂಚನಗಿರಿ ಬೆಟ್ಟವು ಸಿಗ್ತದೆ. ಹಾಗೆ ತುಮಕೂರು ಮಾರ್ಗವಾಗಿ ಬರ್ತಕ್ಕಂಥವ್ರು ತುಮಕೂರಿನಿಂದ ನಿಟ್ಟೂರಿಗೆ ಹೋಗಿ ನಿಟ್ಟೂರಿನಿಂದ ಸುಮಾರು 38 ಕಿಲೋಮೀಟರ್ ದೂರ ಚಲಿಸಿದಂಥ ಸಂದರ್ಭದಲ್ಲಿ ಆದಿಚುಂಚನಗಿರಿ ಮಠ ಸಿಗುವುದನ್ನು ಕಾಣಬಹುದಾಗಿದೆ. ಚುಂಚನಗಿರಿ ಶ್ರೀ ಕ್ಷೇತ್ರವು ಉತ್ತರ ದಕ್ಷಿಣವಾಗಿ ಹಬ್ಬಿರುವ ಕಲ್ಲು ಬಂಡೆಗಳಿಂದ ಕೂಡಿದ ಗಿರಿಧಾಮವಾಗಿದ್ದು ಸಮುದ್ರ ಮಟ್ಟದಿಂದ ಸುಮಾರು 3221 ಅಡಿ ಎತ್ತರದಲ್ಲಿದೆ. ಹಸಿರು ಕಾನನಗಳಿಂದ ಕೂಡಿದ ರಮಣೀಯವು ಪ್ರಶಾಂತವಾದ ಈ ಕ್ಷೇತ್ರವು ಪರಶಿವನ ತಪೋಭೂಮಿಯಾಗಿದೆ. ಪರಶಿವನೇ ಸಂಸ್ಥಾಪಿಸಿರ್ತಕ್ಕಂಥ ನಾಥ ಪರಂಪರೆಯ ಒಂದು ಭವ್ಯ ಅಥವಾ ದಿವ್ಯ ಕ್ಷೇತ್ರವಾಗಿರುವುದನ್ನು ನಾವಿಲ್ಲಿ ಸ್ಮರಿಸಬಹುದಾಗಿದೆ. ಈ ಕ್ಷೇತ್ರದ ಅಧಿದೇವ ಗಂಗಾಧರೇಶ್ವರನಾಗಿದ್ದರೆ ಈ ಕ್ಷೇತ್ರದ ಕ್ಷೇತ್ರಪಾಲಕ ಕಾಲಭೈರವನಾಗಿದ್ದಾನೆ. ಶ್ರೀ ಆದಿಚುಂಚನಗಿರಿ ಕ್ಷೇತ್ರವು ಅತ್ಯಂತ ಪ್ರಾಚೀನವೂ ಪವಿತ್ರವೂ ಆದ ಮಹಾಧರ್ಮ ಕ್ಷೇತ್ರ ಹಾಗೂ ತಪೋಭೂಮಿಯಾಗಿದೆ. ಸುಮಾರು 2000 ವರ್ಷಗಳಿಗಿಂತಲೂ ಇಂದಿನ ಇತಿಹಾಸವನ್ನು ಶ್ರೀ ಕ್ಷೇತ್ರ ಹೊಂದಿರುವುದನ್ನು ಕಾಣಬಹುದಾಗಿದೆ. ಈ ಕ್ಷೇತ್ರ ಮಯೂರಗಳ ತಾಣವೂ ಆಗಿದ್ದು ಮಯೂರವನವೆಂದು ಕೂಡ ಕರೆಸಿಕೊಳ್ಳತಕ್ಕಂಥ ಒಂದು ದಿವ್ಯ ಗಿರಿಧಾಮವಾಗಿದೆ. ಪ್ರಶಾಂತ ವಾತಾವರಣದಿಂದ ಕೂಡಿದೆ. ಪ್ರಾಚೀನ ಕಾಲದಿಂದಲೂ ಸಿದ್ಧರು, ಸಂತರು, ಸಾಧುಗಳು, ಋಷಿಗಳು, ಯೋಗಿಗಳು ಮತ್ತು ತಪಸ್ವಿಗಳು ಇಲ್ಲಿ ಅನುಷ್ಠಾನ ಮಾಡಿ ಜೀವನವನ್ನ ಪರಮ ಪಾವನಗೊಳಿಸಿಕೊಂಡಿದ್ದಾರೆ. ಶ್ರೀ ಕ್ಷೇತ್ರ ತ್ರೇತಾಯುಗದ ಕಾಲದ ಪುರಾಣ ಹಿನ್ನೆಲೆಯನ್ನು ಹೊಂದಿದ್ದು ಪರಶಿವನು ಈ ಒಂದು ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಪವಾಡಗಳನ್ನು ಮಾಡಿರುವುದನ್ನು ಗಮನಿಸಬಹುದಾಗಿದೆ. ಪರಶಿವನು ಈ ಕ್ಷೇತ್ರದಲ್ಲಿ ಹಿಂದೆ ಇದ್ದಂತಹ ಚುಂಚ ಮತ್ತು ಕಂಚ ಎಂತಕ್ಕಂತಹ ರಾಕ್ಷಸರನ್ನ ಸಂಹಾರ ಮಾಡಿದನು ಎಂಬ ಪ್ರತೀತಿ ಇದೆ. ಹಾಗೆ ಚುಂಚನು ವಾಸಿಸುತ್ತಿದ್ದಂತಹ ಈ ಒಂದು ಗಿರಿಗೆ ಚುಂಚನಗಿರಿ ಎಂಬ ಹೆಸರು ಬಂದಿದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಹಾಗೆ ಶ್ರೀರಾಮನು ಸೀತಾನ್ವೇಷಣೆಯ ಸಂದರ್ಭದಲ್ಲಿ ತಪಸ್ವಿಯಾಗಿದ್ದಂತಹ ಪರಶಿವನನ್ನ ಈ ಕ್ಷೇತ್ರದಲ್ಲಿ ಸಂಧಿಸಿದ್ದನ್ನು ಕೂಡ ಇಲ್ಲಿ ಸ್ಮರಿಸಿಕೊಳ್ಳಬಹುದಾಗಿದೆ. ಪ್ರಸ್ತುತ ನಾವು ಕಾಲಭೈರವೇಶ್ವರ ದೇವಸ್ಥಾನವನ್ನ ದರ್ಶಿಸ್ತಾ ಇದ್ದು ಈ ದೇವಸ್ಥಾನವು ಸುಮಾರು 4 ಗೋಪುರಗಳನ್ನು ಹೊಂದಿದ್ದು ಅದರಲ್ಲಿ 3 ಗೋಪುರಗಳು 57 ಅಡಿ ಎತ್ತರವಿದ್ದರೆ ಪೂರ್ವ ದಿಕ್ಕಿನಲ್ಲಿರತಕ್ಕಂಥ ರಾಜಗೋಪುರವು 100 ಅಡಿ ಎತ್ತರವಿದೆ. ಇಡೀ ದೇವಾಲಯದ ಕಟ್ಟಡವು ಕೆತ್ತನೆಯು ಕಲ್ಲಿನಿಂದ ಕೂಡಿದ್ದು ದ್ರಾವಿಡ ಶೈಲಿಯಲ್ಲಿದೆ. ವಿಮಾನ ಗೋಪುರಗಳು ಚೋಳರ ಶೈಲಿಯಲ್ಲಿದೆ. 172 ಸುಂದರ ಕೆತ್ತನೆಗಳನ್ನ ಈ ಒಂದು ಕಂಬಗಳಲ್ಲಿ ಕಾಣಬಹುದಾಗಿದೆ. ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಾಲಯದಲ್ಲಿ 10.5 ಅಡಿ ಎತ್ತರದ ಕೃಷ್ಣಶಿಲೆಯ ಆಕರ್ಷಕ ಅಷ್ಟಭೈರವರ ವಿಗ್ರಹಗಳನ್ನು ಗರ್ಭಗುಡಿಯ ಒಳಭಾಗದಲ್ಲಿ ಪ್ರತಿಷ್ಠಾಪಿಸಲಾಗಿದೆ. 4.5 ಅಡಿ ಎತ್ತರದ 64 ಅಷ್ಟಭೈರವರ ವಿಗ್ರಹಗಳಿದ್ದು ನೋಡುಗರ ಕಣ್ಮನ ಸೆಳೆಯುತ್ತಿವೆ. ವೀಕ್ಷಕರಲ್ಲಿ ನಾವು ಮೇಲ್ಭಾಗದಲ್ಲಿ ಗಮನಿಸಿದ್ರೆ ಕಿಟಕಿಗಳನ್ನು ಕೂಡ ಕಲ್ಲಿನಲ್ಲಿಯೇ ಮೊನಚಾಗಿ ಕೆತ್ತಿರುವುದನ್ನು ಕಾಣಬಹುದಾಗಿದೆ. ಬಂಧುಗಳೇ, ನಾವೀಗ ಕಾಣ್ತಾ ಇರ್ತಕ್ಕಂಥದ್ದು ತಾಯಿ ಮಾಳಮ್ಮ ದೇವಿಯ ಒಂದು ಸನ್ನಿಧಿ.
ಆದಿಚುಂಚನಗಿರಿ ಕ್ಷೇತ್ರವು ಶೈವ ತಾಣದ ಜೊತೆಗೆ ಶಾಕ್ತ ತಾಣವು ಕೂಡ ಆಗಿದ್ದು, ಇಲ್ಲಿ ಶಕ್ತಿ ದೇವತೆಗಳ ಆರಾಧನೆಯು ಕೂಡ ನಡೆಯುವುದನ್ನು ಗಮನಿಸಬಹುದಾಗಿದೆ. ಶ್ರೀ ಆದಿಶಕ್ತಿ ಸ್ತಂಭಾಂಬಿಕಾ ದೇವಿಯ ಸನ್ನಿಧಿಯನ್ನ ಪ್ರಸ್ತುತ ನಾವು ಕಾಣಬಹುದಾಗಿದ್ದು, ಇದು ಸ್ತಂಭಾಂಬಿಕಾ ದೇವಿಯ ಒಂದು ವಿಗ್ರಹ. ಚುಂಚನಗಿರಿಯ ದೇವಾಲಯದ ಒಳಭಾಗದ ಸುಂದರ ಕೆತ್ತನೆಗಳು ಎಂಥವರನ್ನು ಕೂಡ ಆಕರ್ಷಿಸುತ್ತವೆ ಮತ್ತು ಆಧ್ಯಾತ್ಮಿಕತೆಯ ಮನೋಭಾವ ಪ್ರತಿಯೊಬ್ಬರಲ್ಲೂ ಕೂಡ ಮೂಡುವಂತೆ ಮಾಡುತ್ತದೆ. ಈ ಒಂದು ದೇವಾಲಯ ವಿಶಾಲವಾದಂತಹ ಮತ್ತು ಸುಂದರ ಕೆತ್ತನೆಗಳಿಂದ ಕೂಡಿರ್ತಕ್ಕಂತಹ ಒಂದು ಭವ್ಯ ದೇವಾಲಯವಾಗಿದೆ. ನಂತರ ನಾವು ಆ ಒಂದು ಪರಶಿವನೇ ಸಂಸ್ಥಾಪಿಸಿರ್ತಕ್ಕಂತಹ ಪಂಚಲಿಂಗಗಳ ದರ್ಶನವನ್ನ ಪಡಿತಕ್ಕಂಥದ್ದು ಆದಿಚುಂಚನಗಿರಿ ಬಂದಂತ ಸಂದರ್ಭದಲ್ಲಿ ಅತ್ಯಂತ ಪ್ರಮುಖವಾಗಿರುತ್ತದೆ. ಆ ಪಂಚಲಿಂಗಗಳ ದರ್ಶನವನ್ನ ಪಡೆಯಬೇಕೆಂದರೆ ಗಿರಿಯ ತುತ್ತ ತುದಿಗೆ ಹೋದಂತ ಸಂದರ್ಭದಲ್ಲಿ ಆ ಪಂಚಲಿಂಗಗಳ ದರ್ಶನ ನಮಗೆ ಆಗುವುದನ್ನ ಕಾಣಬಹುದಾಗಿದೆ. ಆದಿಚುಂಚನಗಿರಿಯ ಸುತ್ತಮುತ್ತಲ ಪರಿಸರವು ಅತ್ಯಂತ ಸುಂದರವೂ ಮತ್ತು ಆಹ್ಲಾದಕರವೂ ಆಗಿರ್ತಕ್ಕಂಥದ್ದನ್ನ ಕಾಣಬಹುದಾಗಿದೆ. ಎಂಥ ಒಂದು ಗೊಂದಲದ ಮನಸ್ಸಿಗೂ ಕೂಡ ಏಕಾಗ್ರ ಚಿತ್ತತೆಯನ್ನ ನೀಡುವಂತ ಒಂದು ವಾತಾವರಣ ಇದರದಾಗಿದೆ. ಪ್ರಸ್ತುತ ಕಾಣ್ತಾ ಇರತಕ್ಕಂತಹ ಆದಿಚುಂಚನಗಿರಿ ಕ್ಷೇತ್ರದ ಒಂದು ಕಟ್ಟಡ ಇದು ಮೂಲಮಠದ ಕಟ್ಟಡವಾಗಿದ್ದು, ಈ ಒಂದು ಕ್ಷೇತ್ರದಲ್ಲಿ ವೈದಿಕ ಪರಂಪರೆ ಮತ್ತು ಸಂಸ್ಕೃತದ ಪ್ರಚಾರಕ್ಕೂ ಕೂಡ ಪ್ರಮುಖವಾದಂಥ ಸ್ಥಾನವನ್ನ ನೀಡಿದ್ದು, ಸಂಸ್ಕೃತ ಪ್ರಥಮ ತರಗತಿಗಳು, ಕಾವ್ಯ ತರಗತಿಗಳು, ಸಂಸ್ಕೃತ ಸಾಹಿತ್ಯ ತರಗತಿಗಳು, ಸಂಸ್ಕೃತ ವಿದ್ವತ್ ತರಗತಿಗಳು, ಹಾಗೆಯೇ ವೇದ ತರಗತಿಗಳು ಇಲ್ಲಿ ನಡೀತಕ್ಕಂಥದ್ದನ್ನ ಕಾಣಬಹುದಾಗಿದೆ. ಸಂಸ್ಕೃತಾಧ್ಯಯನವು ಕೂಡ ಇಲ್ಲಿ ಉತ್ತಮ ರೀತಿಯಾಗಿ ನಡೀತಾ ಇರೋದನ್ನ ಗಮನಿಸಬಹುದಾಗಿದೆ. ಪ್ರಸ್ತುತ ನಾವು ಬೃಹದಾಕಾರದ ಗಣೇಶನ ವಿಗ್ರಹವನ್ನ ಇಲ್ಲಿ ಕಾಣಬಹುದಾಗಿದೆ. ಏಕಶಿಲೆಯಲ್ಲಿ ನಿರ್ಮಿಸಿರ್ತಕ್ಕಂಥ ಬೃಹದಾಕಾರದ ಸುಂದರ ಗಣೇಶನ ವಿಗ್ರಹ. ಬೆಟ್ಟದ ಮೇಲ್ಭಾಗದಲ್ಲಿ ಸಂಸ್ಥಾಪಿಸಿರ್ತಕ್ಕಂತಹ ಬೃಹತ್ ನಂದಿಯ ವಿಗ್ರಹವನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಪಂಚಲಿಂಗಗಳ ದರ್ಶನಗಳನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಶ್ರೀ ಗಂಗಾಧರೇಶ್ವರ ಸ್ವಾಮಿಯ ದೇವಸ್ಥಾನ ಈ ಕ್ಷೇತ್ರದ ಪ್ರಮುಖ ದೇವರು ಶ್ರೀ ಗಂಗಾಧರೇಶ್ವರ. ಗಿರಿಯ ಮೇಲ್ಭಾಗಕ್ಕೆ ಏರಲು ಮೆಟ್ಟಿಲುಗಳ ಸಹಕಾರವನ್ನು ನಾವಿಲ್ಲಿ ಪಡೆಯಬಹುದಾಗಿದೆ. ಬೆಟ್ಟದ ಮೇಲ್ಭಾಗದಿಂದ ದೇವಾಲಯದ ಸಂಕೀರ್ಣ ಮತ್ತು ಚುಂಚನಕಟ್ಟೆಯ ಒಂದು ದರ್ಶನವನ್ನ ಕಾಣಬಹುದಾಗಿದೆ. ಬೆಟ್ಟದ ತುದಿಯಲ್ಲಿರ್ತಕ್ಕಂತಹ ಗವಿ,
ಶ್ರೀ ಗವಿಸಿದ್ದೇಶ್ವರ ಸ್ವಾಮಿಯ ಒಂದು ದರ್ಶನ. ಈ ಒಂದು ಕ್ಷೇತ್ರದ ದಿವ್ಯ ಅಭಿವೃದ್ಧಿಯಲ್ಲಿ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಒಂದು ಪರಿಶ್ರಮ ಅತ್ಯಂತ ಪ್ರಮುಖವಾಗಿದ್ದನ್ನು ನಾವಿಲ್ಲಿ ಸ್ಮರಿಸಿಕೊಳ್ಳಬಹುದಾಗಿದೆ. ಪರಮ ಪೂಜ್ಯರ ಒಂದು ವಿಗ್ರಹವನ್ನು ಇಲ್ಲಿ ಕಾಣಬಹುದು. ಪರಮ ಪೂಜ್ಯರ ಒಂದು ದಿವ್ಯ ದೇವಾಲಯವನ್ನ ಅಥವಾ ಗದ್ದಿಗೆಯನ್ನ ಇಂದು ನಿರ್ಮಾಣ ಮಾಡಲಾಗ್ತಾ ಇದೆ. ಅದು ನಿರ್ಮಾಣದ ನಂತರ ಒಂದು ಬೃಹತ್ ದೇವಾಲಯವಾಗಿ ಅದು ಸಂಸ್ಥಾಪಿತವಾಗುವುದನ್ನು ಗಮನಿಸಬಹುದಾಗಿದೆ. ಹಾಗೆ ಪ್ರಸ್ತುತ ನಿರ್ಮಲಾನಂದ ಸ್ವಾಮೀಜಿಗಳು ಕೂಡ ಈ ಕ್ಷೇತ್ರವನ್ನ ಉನ್ನತೋನ್ನತವಾಗಿ ಮುನ್ನಡೆಸುತ್ತಿರುವುದನ್ನ ನಾವಿಲ್ಲಿ ಸ್ಮರಿಸಬಹುದಾಗಿದೆ. ಶ್ರೀ ಕ್ಷೇತ್ರದ ವತಿಯಿಂದ ಪ್ರಸ್ತುತ ಬಿಂದು ಸರೋವರವನ್ನ ಸಂಸ್ಥಾಪಿಸಲಾಗಿದ್ದು, ಈ ಒಂದು ಪುಷ್ಕರಣಿಯ ಒಂದು ದಿವ್ಯ ನೋಟವನ್ನು ನಾವಿಲ್ಲಿ ಕಾಣಬಹುದಾಗಿದೆ. ತಾವರೆಕೊಳ ಅಂತಲೂ ಕೂಡ ಕರೆಯುವುದನ್ನ ನಾವಿಲ್ಲಿ ಸ್ಮರಿಸಬಹುದಾಗಿದೆ. ವಿಶಾಲವಾಗಿರ್ತಕ್ಕಂತಹ ಈ ಒಂದು ಪುಷ್ಕರಣಿಯನ್ನ ಶ್ರೀಮಠದ ವತಿಯಿಂದ ನಿರ್ಮಿಸಿರುವುದನ್ನ ಇಲ್ಲಿ ಸ್ಮರಿಸಬಹುದಾಗಿದೆ.